ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವ ರತ್ನ, ರಾಜಕೀಯ ತಜ್ಞ, ಇತಿಹಾಸ ತಜ್ಞ, ವಿಶ್ವಜ್ಞಾನಿ, ಅಖಂಡ ಭಾರತ ಮೆಚ್ಚಿದ ನಾಯಕ, 28 ಕೋರ್ಸ್ ಮುಗಿಸಿದ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಈ ಜಯಂತಿಯ ಬಗ್ಗೆ ನಾನು ನಿಮ್ಮ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ತಪ್ಪಿದಲ್ಲಿ ಕ್ಷಮೆ ನೀಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಿನ ಮಧ್ಯಪ್ರದೇಶದಲ್ಲಿ ಮೌನ ಮಿಲಿಟರಿ ಕ್ಯಾಂಪಿನಲ್ಲಿ 14 ಏಪ್ರಿಲ್ 1891 ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ ದಂಪತಿಗಳಿಗೆ 14ನೇ ಮಗ, ಜಗತ್ತಿಗೆ ಒಲಗುವ ರತ್ನವಾಗಿ ಜನಿಸುತ್ತಾರೆ. ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಿಂದಲೂ ಬಹಳ ಕಷ್ಟ ನೋವುಗಳನ್ನು ಅನುಭವಿಸ್ತಾ ಬಂದಿರುತ್ತಾರೆ. ಆ ಕಾಲದಲ್ಲಿ ಇದ್ದಂತೆ ಹೀನ ಪದ್ಧತಿ ಜಾರಿಯಲ್ಲಿತ್ತು. ಮೇಲು ಕೇಳು ಎಂಬ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು. ಇದನ್ನು ಮನಗಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯನ್ನು ತರಬೇಕೆಂದ ಉದ್ದೇಶದಿಂದ ಶಿಕ್ಷಣವನ್ನು ಕಲಿಯಲು ಆರಂಭಿಸುತ್ತಾರೆ. ಅವರಿಗೆ ಶಿಕ್ಷಣ ಕಲಿಸಲು ಸಹ ಶಾಲೆಯಲ್ಲಿ ತಾರತಮ್ಯ ಮಾಡುತ್ತಿದ್ದರು. ಶಾಲೆಯಲ್ಲೂ ಸಹ ಮೇಲು ಕೀಳು ಭಾವನೆ ಇರುತ್ತಿತ್ತು. ಶಾಲೆಯ ಹೊರಗಡೆ ಕುಳಿತು ಕಲಿತು ಬಾಬಾ ಸಾಹೇಬ್ ಅವರು ಸದರ ಶಾಲೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಮುಂದೆ ಅವರು ಉನ್ನತ ಶಿಕ್ಷಣವನ್ನು BA ಪದವಿಯನ್ನು ಮುಂಬೈ, MA ಪದವಿಯನ್ನು ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್, ಬ್ಯಾರಿಸ್ಟರ್ ಪದವಿಯನ್ನು, BSc ಪದವಿಯನ್ನು ಜರ್ಮನಿ, ಹೀಗೆ ಹಲವಾರು ಪದವಿಯನ್ನು ಹೆಣ್ಣು ಮಕ್ಕಳ ಸಲುವಾಗಿ ಹಿಂದೂ ಕೋಡ್ ಬಿಲ್, ಕಾರ್ಮಿಕರ ಕಾಯ್ದೆ, ಹೆರಿಗೆ ಕಾಯ್ದೆ, ಇನ್ನಿತ ಕಾಯ್ದೆಯನ್ನು ಬರೆದರು. ಭಾರತ ದೇಶದಲ್ಲಿದ್ದ ಹೀನ ಪದ್ಧತಿ ಅಸ್ಪೃಶ್ಯತೆಯನ್ನು ಬಾಬಾ ಸಾಹೇಬ್ 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಭಾರತ ಸಂವಿಧಾನ ಬರೆದು ನಿರ್ಮೂಲನೆ ಮಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ಮತ್ತು ಧರ್ಮ ತಾರತಮ್ಯ ಮಾಡಿದೆ, ಎಲ್ಲರನ್ನೂ ಸಮಾನವಾಗಿ ಕಾಣಿದೆ. ಜಗತ್ತಿನಲ್ಲಿಯೇ ಬೃಹತ್ ಮತ್ತು ಲಿಖಿತ ಸಂವಿಧಾನವಾಗಿದೆ. ಬಾಬಾ ಸಾಹೇಬ್ ಅವರು ನಮಗೆ ಕೊಟ್ಟಿದ್ದಂತ 3 ತತ್ವಗಳೊಂದಿಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಅದಕ್ಕೆ ಶಿಕ್ಷಣ ಎಂಬುದು ಹುಲಿ ಹಾಲು ಇದ್ದಂತೆ ಕುಡಿದವರು ಗರ್ಜಿಸಲೇಬೇಕು ಎಂದು ಹೇಳಿದರು. ಸಂವಿಧಾನ ಎಂದರೆ ಭಾರತೀಯ ಬದುಕು ಒಂದು ಕಟ್ಟುವ ಮಹಾನ್ ಗ್ರಂಥಾಲಯ ಇತ್ತು. 563 ದೇಶಗಳು ರಾಜರು ಒಡೆದು ಚಿತ್ರವಾಗಿ ಹೋಗಿತ್ತು. ಅದನ್ನು ಒಂದು ಮಾಡಿದ ಮಹಾನ್ ವ್ಯಕ್ತಿ ಯಾರಾಗಿ? ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಬಂಧುಗಳೇ, ಇವತ್ತು ಯಾರಾದರೂ ಹೆಣ್ಣು ಮಕ್ಕಳು ವೇದಿಕೆ ಮೇಲೆ ಕೂತಿದ್ದಾರೆ, SP ಆಗಿದ್ದಾರೆ, DC ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, SP ಆಗಿದ್ದಾರೆ. ಇದಕ್ಕೆಲ್ಲ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ, ಜೈ ಪ್ರಬುದ್ಧ ಭಾರತ. ಥ್ಯಾಂಕ್ ಯು.